पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಸಂತಾನಕ್ಕೋಸ್ಕರ ಆ ಶ್ರೀನಿವಾಸ ದೇವರ ಸೇವೆಯನ್ನ ಮಾಡಿ ಅನುಗ್ರಹವನ್ನ ಪಡೆದುಕೊಂಡು ಮುಂದೆ ಎಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ, ಯಾವ ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾರೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಥ ತುಂಡಿರ ಮಂಡಲೇ ಗೃಹಾರೇ ವಸತಿಂ ಪಟ್ಟಣನಾನ್ವಿವಾಸಯೋಗೇ ಕಮಲಾರಮಣಂ ಪ್ರಸಾದ್ಯ ಕಾಂತಾಮಿಲಿತಃ ಕಾನಪಿ ವತ್ಸರಾನನೈಷೀತ್. ವೆಂಕಟೇಶ ದೇವರ, ಶ್ರೀನಿವಾಸ ಪದ್ಮಾವತಿ ಇವರ ಸೇವೆಯನ್ನ ಮಾಡಿ ಅನುಗ್ರಹವನ್ನ ಪಡೆದ ಮೇಲೆ ಈ ಇಬ್ಬರೂ ದಂಪತಿಗಳು ಕೂಡ ತುಂಡಿರ ಎನ್ನುವಂತಹ ಒಂದು ಪ್ರದೇಶಕ್ಕೆ ಇವರು ಆಗಮಿಸ್ತಾರೆ. ಆ ತುಂಡಿರ ಎಂಬ ಪ್ರದೇಶದಲ್ಲಿ ಅನೇಕ ಬ್ರಾಹ್ಮಣರ ಅಗ್ರಹಾರಗಳು ಇದ್ದವು. ಈ ಬ್ರಾಹ್ಮಣರ ಅಗ್ರಹಾರ ಆಗಿದ್ದರಿಂದಲೇ ವಾಸಕ್ಕೆ ಯೋಗ್ಯ ಆಗಿತ್ತು. ಎಲ್ಲ ವಿಧವಾದ ಧರ್ಮಾನುಷ್ಠಾನ, ಸತ್ಕರ್ಮಾನುಷ್ಠಾನಕ್ಕೆ ಪ್ರಶಸ್ತವಾದ ಜಾಗ ಆ ತುಂಡಿರ ದೇಶ ಆಗಿತ್ತು. ಧರ್ಮಶಾಸ್ತ್ರಗಳು ನಿರೂಪಣೆಯನ್ನ ಮಾಡ್ತವೆ. ಯಾವ ಪ್ರದೇಶದಲ್ಲಿ ವಾಸ ಮಾಡಬೇಕು, ಯಾವ ಪ್ರದೇಶದಲ್ಲಿ ಹಸುವಿನ ಸಂಚಾರ ಇರುತ್ತೋ, ಯಾವ ಪ್ರದೇಶದಲ್ಲಿ ತುಳಸಿ ಗಿಡವನ್ನ ನೆಟ್ಟರೆ ಆ ತುಳಸಿ ಗಿಡ ಸಮೃದ್ಧವಾಗಿ ಬೆಳೆಯುತ್ತೋ, ಯಾವ ಪ್ರದೇಶದಲ್ಲಿ ನೀರಿನ ಸೆಲೆಗಳು ಭೂಮಿಯ ಒಡಲಲ್ಲಿ ಸಿಗುತ್ತಾವೋ ಅಂಥ ಪ್ರದೇಶಗಳು ಬ್ರಾಹ್ಮಣರ ವಾಸಕ್ಕೆ ಯೋಗ್ಯವಾದುದು ಅಂತ ಹೇಳುತ್ತೆ. ಈ ತುಂಡಿರ ಎನ್ನುವ ಗ್ರಾಮವೂ ಕೂಡ ಹೇಳಿದ ಎಲ್ಲ ಸಕಲ ಗುಣಗಳಿಂದಲೂ ಕೂಡ ಕೂಡಿತ್ತು. ಇಂಥ ಆ ತುಂಡಿರ ಗ್ರಾಮದಲ್ಲಿ ಕಾಂತಾಮಿಲಿತಃ ಹೆಂಡತಿ ಸಮೇತರಾಗಿ ಅನೇಕ ವರ್ಷಗಳ ಕಾಲ ವಾಸವನ್ನ ಅಲ್ಲಿ ಮಾಡಿದರು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥವನ್ನ ಹೇಳ್ತಾರೆ. ಆ ತುಂಡಿರ ಎಂಬ ಗ್ರಾಮದಲ್ಲಿ ಆ ಹೆಂಡತಿ ಸಮೇತರಾಗಿ ದೇವಸ್ಥಾನದಲ್ಲಿ ಇರುವ ಆ ಭಗವಂತನ ಸೇವೆಯನ್ನ ಮಾಡ್ತಾ ಸುಮಾರು ವರ್ಷಗಳ ಕಾಲ ಆ ಗ್ರಾಮದಲ್ಲಿ ವಾಸವನ್ನ ಮಾಡಿದರು. ಯಾವುದೇ ಒಂದು ಪ್ರದೇಶಕ್ಕೆ ಹೋದರೆ ಆ ಪ್ರದೇಶದಲ್ಲಿ 12 ವರ್ಷಗಳ ಕಾಲ ನಾವು ವಾಸವನ್ನ ಮಾಡಿದರೆ ನಾವು ಸ್ಥಳೀಯರಾಗ್ತೇವೆ ಅಂತ ಒಂದು ಮಾತು.
ಅದರಂತೆ ಈ ತಿಮ್ಮಣ್ಣ ದಂಪತಿಗಳು ಕೂಡ ಈ ತುಂಡಿರ ಗ್ರಾಮದಲ್ಲಿ ವಾಸವನ್ನ ಸುಮಾರು ವರ್ಷಗಳ ಕಾಲ ಅಲ್ಲೇ ಸೇವೆಯನ್ನ ಮಾಡ್ತಾ ಆ ಬ್ರಾಹ್ಮಣರ ಅಗ್ರಹಾರದಲ್ಲಿ ವಾಸವನ್ನ ಮಾಡಿಕೊಂಡು ಇದ್ದರು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡಿದ ಮೇಲೆ ಮುಂದಿನ ಶ್ಲೋಕದಲ್ಲಿ ಸುಷುವೆ ಸುಗುಣಾಂ ಸುತಾಂ ಸುವೇಶ ಗುಣಸಿಂಧುಂ ತನಯಂ ಚ ಗೋಪಿಕಾಂಬಾ ಅಚಿರೇಣ ಜನಿಷ್ಯಮಾಣ ಸೂನೋರತುಲಾ ಕೀರ್ತಿಮಿವ ಕ್ರಮಾತ್ ಪ್ರತಾಪಂ. ನಾರಾಯಣಾಚಾರ್ಯರು ಹೇಳ್ತಿದ್ದಾರೆ, ಆ ತಿಮ್ಮಣ್ಣ ದಂಪತಿಗಳಿಗೆ ಶ್ರೀನಿವಾಸ ದೇವನ ಅನುಗ್ರಹ ಬಲದಿಂದ ಒಂದು ಗಂಡು ಒಂದು ಹೆಣ್ಣು ಮಕ್ಕಳನ್ನ ಪಡ್ಕೋತಾರೆ. ಯಾವತ್ತೂ ಸಂತಾನ ಆಗಬೇಕಾದರೆ ಹೆಣ್ಣು ಸಂತಾನ ಮೊದಲು ಆಗಬೇಕು, ನಂತರ ಗಂಡು ಸಂತಾನ ಆದರೆ ಅದು ಪ್ರಶಸ್ತ. ಯಾಕೆ? ಅಕ್ಕನ ಮದುವೆ ಆದಾಗ ಆ ಅಕ್ಕನನ್ನ ಬಿಟ್ಟು ಬರಲಿಕ್ಕೆ, ಭಾವನ ಮನೆಗೆ ಬಿಟ್ಟು ಬರಲಿಕ್ಕೆ ಅವಳ ತಮ್ಮ ಇರಬೇಕು ಅಂತ ಹೇಳ. ಆಗ ತಮ್ಮನಿಗೆ ಮದುವೆ ಆಗಿರೋದಿಲ್ಲ. ಅದೇ ಅಣ್ಣ ಮೊದಲು ಹುಟ್ಟಿ ತಂಗಿ ನಂತರ ಹುಟ್ಟಿದರೆ ಆಗ ತಂಗಿಯನ್ನ ಬಿಟ್ಟು ಬರಲಿಕ್ಕೆ ಯಾರು ತಾನೇ ಹೋಗ್ಲಿ? ಯಾಕೆ? ಇವನಿಗೆ ಮದುವೆ ಆಗಿಬಿಟ್ಟಿರತ್ತೆ. ಈ ಅನೇಕ ಕಾರಣಗಳಿಂದ ಮೊದಲು ಹೆಣ್ಣು ಸಂತಾನ ಹೆಚ್ಚು ಪ್ರಶಸ್ತವಾದುದು. ಭಗವಂತ ಭೂಮಿಯಲ್ಲಿ ಅವತಾರವನ್ನ ಮಾಡಬೇಕಾದರೆ ತಾನು ಅವತಾರ ಮಾಡಿದ ಮೇಲೆ ಅವನ ಮಡದಿ ಆದ ಲಕ್ಷ್ಮೀದೇವಿ ಹುಟ್ಟಿದ್ದಲ್ಲ. ಮೊದಲು ಲಕ್ಷ್ಮೀದೇವಿಯನ್ನ ಹುಟ್ಟಿಸಿದ ಮೇಲೆ ಆಮೇಲೆ ಆ ಭಗವಂತ ಈ ಭೂಮಿಯಲ್ಲಿ ಅವತಾರವನ್ನು ಮಾಡಿದ. ಅಂದರೆ ಹೆಣ್ಣು ಸಂತಾನಕ್ಕೆ ಎಷ್ಟು ಪ್ರಾಶಸ್ತ್ಯ ಇದೆ ಅನ್ನೋದನ್ನ ಅನೇಕ ಧರ್ಮಶಾಸ್ತ್ರಕಾರರು ಹೆಣ್ಣಿಗೆ ಅತ್ಯಂತ ಉನ್ನತವಾದ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಅದರಂತೆ ಈ ಗೋಪಿಕಾಂಬಾ ಅನ್ನುವಂತಹ ಸ್ತ್ರೀ ಮಡದಿ ಸುವೇಶಾಂ ಸುಗುಣಾಂ ಸುತಾಂ ಸುಷೇವೆ, ಉತ್ತಮ ಗುಣಸಂಪನ್ನಳಾದ, ಉತ್ತಮ ವೇಷ ಉಳ್ಳ, ಉತ್ತಮ ಸೌಂದರ್ಯವತಿ ಆದಂಥ ಮಗಳನ್ನ ಪ್ರಸವಿಸ್ತಾಳಂತೆ ಆ ಗೋಪಿಕಾಂಬಾ ಎನ್ನುವಂತಹ ಸ್ತ್ರೀ. ನೋಡಿ, ನಾವೆಲ್ಲ ಸಂತಾನವನ್ನ ಪಡ್ಕೋಬೇಕಾದ್ರೆ ಈಗಿನ ಕಾಲದಲ್ಲಿ ಒಂದು ಮಕ್ಕಳು ಸಾಕು. ಆ ಮಕ್ಕಳನ್ನ ಹುಟ್ಟಿಸಬೇಕಾದರೂ ಎಷ್ಟು ಆಲೋಚನೆಯನ್ನ ಮಾಡ್ತೇವೆ. ನನಗೆ ಈಗ 30-35, ನನಗೆ 60 ವಯಸ್ಸು ಆದಾಗ ನನ್ನ ಮಗನಿಗೆ 25 ವಯಸ್ಸಾಗಿರುತ್ತೆ, ಮಗಳಿಗೆ. ಅಥವಾ ಅಂದರೆ ನಾನು ನನ್ನ ದೇಹದಲ್ಲಿ ಶಕ್ತಿ ಕಡಿಮೆ ಆದ ಸಂದರ್ಭದಲ್ಲಿ ನನ್ನ ಮಗ ಕೈಗೆ ಬಂದರೆ ಸಾಕು. ಹೀಗೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಮಾಡಿ ಎಷ್ಟೋ ಜನ ಸಂತಾನವನ್ನ ಪಡೆದುಕೊಳ್ಳಲಿಕ್ಕೆ ವಿಳಂಬ ನೀತಿಯನ್ನ ಅನುಸರಿಸ್ತಾರೆ. ಆದರೆ ವಿಳಂಬ ನೀತಿಯನ್ನ ಅನುಸರಿಸದೆ ದೇವರು ಕೊಟ್ಟಾಗ ಆ ಭಾಗ್ಯವನ್ನು ಸ್ವೀಕಾರ ಮಾಡಬೇಕು. ಎಷ್ಟೋ ಜನ ಮೂರ್ಖರು ಹೆಂಡತಿಯ ಗರ್ಭದಲ್ಲಿ ಆ ಪಿಂಡ ಬೆಳೀತಾ ಇರುತ್ತೆ.
ಬೆಳೀತಾ ಇದ್ದರೂ ಕೂಡ ಅತ್ಯಂತ ದುಷ್ಟರಾದಂಥ ಜನ ನಮಗೆ ಈಗ ಮಕ್ಕಳು ಬೇಡ ಅನ್ನೋ ಕಾರಣದಿಂದ ಗರ್ಭದಲ್ಲಿ ಇರುವ ಪಿಂಡವನ್ನು ಹೊರಗೆ ಹಾಕಿಸ್ತಾರೆ. ಎಂಥ ದೊಡ್ಡ ಪಾಪ! ಭ್ರೂಣ ಹತ್ಯಾ ಪಾಪಕ್ಕೆ ಇವತ್ತಿನ ಸಮಾಜ ಗುರಿ ಆಗ್ತಾ ಇದೆ. ಹೆಣ್ಣಿನ ಭ್ರೂಣ ಇದ್ರೆ ತೆಗಿಸೋದು, ಬೇಗ ಮಕ್ಕಳಾದರೆ ತೆಗಿಸುವಂಥದ್ದು, ಇಂಥ ಯಾವ ನೀತಿಯನ್ನು ಕೂಡ ಅನುಸರಿಸದೆ ಅದಕ್ಕೆ ಶಾಸ್ತ್ರ ಮೊದಲು ಹೇಳ್ತು, ಮೊದಲು ಹೆಣ್ಣು ಸಂತಾನ ಆದರೆ ಅದು ಪ್ರಶಸ್ತ ಸಂತಾನ. ಹಾಗಾದ್ರೂ ಒಂದೇ ಮಗು ಸಾಕು ಅಂದರೆ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳ್ತಾರೆ, ಒಂದೇ ಮಕ್ಕಳನ್ನ ಪಡೆದುಕೊಂಡರೆ ಅವನು ಒಕ್ಕಣ್ಣ, ಅವನು ಕುರುಡ. ಆದ್ದರಿಂದ ನಿಜವಾಗಿಯೂ ಅವನು ತನ್ನ ಸಂಸಾರ ಜೀವನದಲ್ಲಿ ಸುಖಮಯವಾದ ಜೀವನವನ್ನ ನಡೆಸಬೇಕು ಅಂತಾದರೆ 2 ಮಕ್ಕಳನ್ನ ಕಡ್ಡಾಯವಾಗಿ 2ಕ್ಕಿಂತಲೂ ಎಷ್ಟು ಬೇಕಾದರೂ ಮಕ್ಕಳನ್ನ ಪಡೆದುಕೊಳ್ಳಬಹುದು. ಆದರೆ ಮಿನಿಮಮ್ ಕನಿಷ್ಠ ಪಕ್ಷ 2 ಮಕ್ಕಳನ್ನಾದರೂ ಕೂಡ ನಮ್ಮ ಜೀವನದಲ್ಲಿ ನಾವು ಪಡೆದುಕೊಳ್ಳುವಂತಹದ್ದು ನಮ್ಮ ಉತ್ತಮ ಜವಾಬ್ದಾರಿ, ನಮ್ಮ ದೊಡ್ಡ ಜವಾಬ್ದಾರಿ ಅಂತ ನಮ್ಮ ಶಾಸ್ತ್ರಕಾರ ಹೇಳ್ತಾರೆ. ಆದ್ದರಿಂದ ಹೀಗೆ ಮೊದಲು ಕನ್ಯೆಯನ್ನ ಪಡೆದ ಮೇಲೆ ಆಮೇಲೆ ಗುಣಸಿಂಧುಂ ತನಯಂಚ ಗೋಪಿಕಾಂಬಾ, ಅತ್ಯಂತ ಸದ್ಗುಣ ಭೂಯಿಷ್ಠವಾದಂಥ ಒಂದು ಪುತ್ರ ರತ್ನವನ್ನೂ ಕೂಡ ಆ ಗೋಪಿಕಾಂಬಾ ಅನ್ನುವಂತಹ ಮಡದಿ ಪಡೀತಾಳಂತೆ. ಪಡೆದ ಮೇಲೆ ಇದೆಲ್ಲ ಹೇಗೆ ಅವರಿಗೆ ಸುಖ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಅಚಿರೇಣ ಜನಿಷ್ಯಮಾಣಸೂನೋ ಅತುಲಾಂ ಕೀರ್ತಿಮಿವ ಕ್ರಮ ಪ್ರತಾಪಂ. ಮುಂದೆ ಇನ್ನೊಂದು ಅತ್ಯಂತ ಉತ್ತಮವಾದ ಸಂತಾನ ಹುಟ್ಟತ್ತೆ. ಆ ಹುಟ್ಟೋದಕ್ಕಿಂತ ಮುಂಚೆ ಅಪರಿಮಿತವಾದಂಥ ಕೀರ್ತಿಯನ್ನ, ಪ್ರತಾಪ ಆ ಕೀರ್ತಿಯನ್ನ ಹೊಂದೋದಕ್ಕೋಸ್ಕರವೋ ಅನ್ನುವಂತೆ ಆ ದಂಪತಿಗಳು 2 ಮಕ್ಕಳನ್ನ ಪಡೀತಾರಂತೆ. ಒಂದು ಗಂಡು ಸಂತಾನ, ಇನ್ನೊಂದು ಹೆಣ್ಣು ಸಂತಾನವನ್ನ ಪಡೀತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಿರೂಪಣೆ ಮಾಡಿದ ಮೇಲೆ ಆ ಹುಟ್ಟಿದ ಮಕ್ಕಳಿಗೆ ಕ್ರಮೇಣ ಅನೇಕ ಸಂಸ್ಕಾರಗಳನ್ನ ಶಾಸ್ತ್ರ ವಿಧಾನ ಮಾಡುತ್ತೆ. ಆ ಎಲ್ಲ ಸಂಸ್ಕಾರಗಳನ್ನು ಕೂಡ ಆ ದಂಪತಿಗಳು ಮಾಡಿದರು ಅನ್ನೋದನ್ನ ನಾರಾಯಣಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕುಲದೈವತದೈಶಿಕ ಪ್ರಸಾದಾತ್ ಪ್ರಭವಾಪತ್ಯ ಪುರಸ್ಸರಾತುಲಶ್ರೀಃ ಸಚಕಾರ ಚ ವೆಂಕಟಾಂಬಿಕಾಖ್ಯಾ ಸ್ವಸುತಾಯ ಗುರುರಾಜನಾಮ ಸೂನೋಃ. ನಾರಾಯಣಾಚಾರ್ಯರು ಆ ತಿಮ್ಮಣ್ಣ ಭಟ್ಟರು ಯಾವ ಆ ಹುಟ್ಟಿದ ಮಕ್ಕಳು ಇದ್ದಾರೋ ಕುಲದೈವತ ದೈಶಿಕ ಪ್ರಸಾದ, ಕುಲದೈವತ ಶ್ರೀನಿವಾಸ ದೇವರು, ದೈಶಿಕ ಆ ಅವರ ಗುರುಗಳು, ಗುರು ದೈವ ಇವರಿಬ್ಬರ ಅನುಗ್ರಹದಿಂದ ಯಾವ ಆ ಮಕ್ಕಳು ಹುಟ್ಟಿದ್ದಾವೋ ಆ ಮಕ್ಕಳಿಗೆ ನಾಮಕರಣ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಸಂಸ್ಕಾರಗಳು ಎಲ್ಲಿಂದ ಆರಂಭ ಆಗತ್ತೆ ಅಂತ ಚಿಂತನೆ ಮಾಡ್ತಾ ಹೋದರೆ ಪೂರ್ವ ಷೋಡಶ ಸಂಸ್ಕಾರ, ಉತ್ತರ ಷೋಡಶ ಸಂಸ್ಕಾರ. ಪೂರ್ವ ಷೋಡಶ ಅಂದರೆ ಬದುಕಿರುವ ಸಮಯದಲ್ಲಿ ಮಾಡುವ 16 ಸಂಸ್ಕಾರಗಳು.
ಈ ಬದುಕಿರುವ ಸಮಯದಲ್ಲಿ ಮಾಡುವ ಯಾವ 16 ಸಂಸ್ಕಾರಗಳು ಇದ್ದಾವೋ ಆ ಸಂಸ್ಕಾರಗಳಲ್ಲಿ ಮೊದಲನೇ ಸಂಸ್ಕಾರವೇ ಗರ್ಭಾಧಾನ ಸಂಸ್ಕಾರ. ಗಂಡ ಹೆಂಡತಿಯರು ಮದುವೆ ಆದ ಮೇಲೆ ಸಂತಾನಕ್ಕೋಸ್ಕರ ಯಾವ ಪ್ರಯತ್ನವನ್ನ ನಡೆಸ್ತಾರೆ, ಇದನ್ನೇ ಗರ್ಭಾಧಾನ ಸಂಸ್ಕಾರ. ಹೀಗೆ ಆ ಸಂಸ್ಕಾರಗಳನ್ನು ವಿಧಾನ ಮಾಡ್ತಾ ಗರ್ಭಾಧಾನಂ ಪುಂಸವನಂ ಸೀಮಂತೋ ವೈಷ್ಣವೋ ಬಲಿಹಿ ಜಾತಕಂ ನಾಮ ನಿಷ್ಕ್ರಾಮೋನ್ನಾಶನಂ ಚೌಲಕರ್ಮ ಚ ಉಪನೀತಿರ ಮಹಾನಾಮ್ನಿ ಮಹಾವ್ರತಮನುತ್ತಮಂ ಉಪನಿಷಚ್ಚ ಗೋದಾನಂ. ಹೀಗೆ ಆ ಸಂಸ್ಕಾರಗಳನ್ನು ವಿಧಾನ ಮಾಡ್ತಾ ಒಟ್ಟು 16 ಸಂಸ್ಕಾರಗಳನ್ನು ಹೇಳ್ತಾರೆ. ಅದರಲ್ಲಿ ಹುಟ್ಟುವ ಮೊದಲನೇ ಮಗುವಿಗೆ ಮಾತ್ರ ಗರ್ಭಾಧಾನ ಸಂಸ್ಕಾರ, ಪುಂಸವನ ಸಂಸ್ಕಾರ, ಸೀಮಂತ ಸಂಸ್ಕಾರ, ಹಾಗೆ ವಿಷ್ಣು ಬಲಿ ಸಂಸ್ಕಾರ ನಡೆಯಬೇಕು. ಎರಡನೇ ಮಕ್ಕಳನ್ನು ಪಡಿಬೇಕಾದರೆ ಗರ್ಭಾಧಾನ ಪುಂಸವನ ಸೀಮಂತ ಇಲ್ಲದಿದ್ದರೂ ಕೂಡ ವಿಷ್ಣು ಬಲಿ ಎಂಬ ಸಂಸ್ಕಾರವನ್ನ ಅವಶ್ಯ ಮಾಡಬೇಕು. ಇವತ್ತಿನ ದಿನ ನಾವು ಈ ಪೂರ್ವ ಷೋಡಶ ಸಂಸ್ಕಾರಗಳಲ್ಲಿ ನಮಗೆ ಗೊತ್ತಿರುವಂಥ ಸಂಸ್ಕಾರಗಳು ಕೇವಲ 4 ಮಾತ್ರ. ಒಂದು ಸೀಮಂತ, ಇನ್ನೊಂದು ನಾಮಕರಣ, ಇನ್ನೊಂದು ಉಪನಯನ, ಇನ್ನೊಂದು ಮದುವೆ. ಆದರೆ ಇನ್ನೂ ಅನೇಕ ಸಂಸ್ಕಾರಗಳು ಇದ್ದಾವೆ. ಆ ಸಂಸ್ಕಾರಗಳು ಅವಶ್ಯವಾಗಿ ಆ ಮಗುವಿಗೆ ಗರ್ಭದಲ್ಲಿ ಇರುವ ಆ ಮಗುವಿಗೆ ಆಗಲೇಬೇಕು. ಹೀಗೆ ಆ ಮಕ್ಕಳಿಗೆ ಆಯಾಯ ಕಾಲದಲ್ಲಿ ಉಚಿತವಾದ ಸಂಸ್ಕಾರಗಳನ್ನು ಕೊಟ್ಟರೆ ಆ ಮಗು ಉತ್ತಮ ಸಂಸ್ಕಾರವಂತ ಮಗು ಆಗಿ ಬೆಳೆಯುತ್ತೆ ಈ ಜಗತ್ತಿನಲ್ಲಿ. ನೋಡಿ, ಎಂಥ ಒಂದು ವಿಚಿತ್ರ ಅನುಗ್ರಹ ಭಗವಂತ ಸಂತಾನದ ವಿಷಯದಲ್ಲಿ ನಮಗೆಲ್ಲ ಮಾಡ್ತಾನೆ ಅಂದರೆ, ಕಪಿಲಗೀತೆಯಲ್ಲಿ ಕಪಿಲ ನಾಮಕ ಪರಮಾತ್ಮ ಆ ಮಗು ತಾಯಿಯ ಗರ್ಭದಲ್ಲಿ ಇದ್ದಾಗ ಯಾವ ರೀತಿ ವೇದನೆಯನ್ನು ಅನುಭವಿಸತ್ತೆ, ಯಾವ ರೀತಿ ನೋವುಗಳನ್ನು ಅನುಭವಿಸತ್ತೆ, ಕಣ್ಣಿಗೆ ಕಟ್ಟುವಂತೆ ವರ್ಣನೆ ಮಾಡ್ತಾನೆ ಕಪಿಲ ನಾಮಕ ಪರಮಾತ್ಮ. 1 ತಿಂಗಳಿಗೆ ಪೇಷ್ಯಂಡ, ಕರ್ಕಂಧು, ಅನೇಕ ಹೆಸರುಗಳಿಂದ ದಿನಕ್ಕೆ ಆ ಮಗುವಿಗೆ ಹೆಸರು ವ್ಯತ್ಯಾಸ ಆಗ್ತಾ ಹೋಗುತ್ತೆ. 4 ತಿಂಗಳ ಮೇಲೆ ಆ ಮಗುವಿಗೆ ಗರ್ಭದಲ್ಲಿ ಇದ್ದಾಗ ಜ್ಞಾನ ಬರಲಿಕ್ಕೆ ಆರಂಭ ಆಗತ್ತೆ. ಆ ಸಂದರ್ಭದಲ್ಲಿ ಆ ಮಗು ಆಲೋಚನೆ ಮಾಡುತ್ತೆ, ನಾನೆಲ್ಲಿದ್ದೇನೆ? ನೋಡಿದರೆ ಸುತ್ತಮುತ್ತ ಕೇವಲ ಬರೀ ಮಾಂಸ ಮುದ್ದೆಗಳ ಆ ಸಂಕೊಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಇದ್ದೇನೆ. ಗರ್ಭವಾಸ ಅನ್ನುವಂತಹದ್ದು ಇದು ನರಕವಾಸ. ಯಾಕೆ? ತಾಯಿ ತಿಂದರೆ ಆ ಮಗುವಿಗೆ ಆಹಾರ, ತಾಯಿ ಕುಡಿದರೆ ಆ ಮಗುವಿಗೆ ನೀರು, ಹೀಗೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಆ ಮಗು ಗರ್ಭದಲ್ಲಿ ಇದ್ದಾಗ ಪರರನ್ನ ಆಶ್ರಯಿಸಿರತ್ತೆ. ಇಂಥ ಮಗು ಹೀಗೆ ಈ ನರಕದಿಂದ ನನ್ನನ್ನು ಪಾರು ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ಸುಮಾರು ದಿನಗಳು ಕಳೆದಿರುತ್ತೆ. ನಮ್ಮ ನಿಮ್ಮ ಪರಿಸ್ಥಿತಿಯಂತೆ ಮೊದಲನೇ ಬಾರಿ ಕಷ್ಟ ಬಂದಾಗ ಆಕಾಶ ಭೂಮಿ ಎರಡೂ ಒಂದೇ ಆದಂತೆ ವರ್ತಿಸ್ತೇವೆ. ಕ್ರಮೇಣ ಆ ಕಷ್ಟಗಳಿಗೆ ಕಾಂಪ್ರಮೈಸ್ ಆಗಿ ನಾವು ಸುಮ್ಮನೆ ಇದ್ದು ಬಿಡ್ತೇವೆ. ಹೇಗೋ ಅದರಂತೆ ಆ ಮಗುವೂ ಕೂಡ ಗರ್ಭದಲ್ಲಿ ಕಷ್ಟಗಳಿಗೆ ಹೊಂದಿಕೊಂಡು ವಾಸ ಮಾಡಲಿಕ್ಕೆ ಆರಂಭ ಮಾಡುತ್ತೆ. ಅಷ್ಟೊತ್ತಿಗೆ ವಾಸ ಮಾಡ್ತಾ 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 8-9 ತಿಂಗಳು ಕಳೀತಾ ಬರ್ತಿರತ್ತೆ. ಆ ಸಂದರ್ಭದಲ್ಲಿ ಆ ಮಗು ದೇವರ ಹತ್ತಿರ ಪ್ರಾರ್ಥನೆ ಮಾಡುತ್ತಂತೆ, ಹಿಂದಿನ ಜನ್ಮದ ಎಲ್ಲ ಕೆಲಸಗಳು ಕರ್ಮಗಳು ನೆನಪಾಗಿ
ದೇವರ ಹತ್ರ ಬೇಡ್ಕೊಳ್ಳತ್ತಂತೆ, ಭಗವಂತ ಈ ಗರ್ಭಪಿಂಡದಲ್ಲಿಯೇ ನನ್ನನ್ನು ಶಾಶ್ವತವಾಗಿ ಇರುವಂತೆ ಮಾಡು. ಯಾಕೆ? ಈ ಗರ್ಭದಿಂದ ಹೊರಹಾಕಿದ ಮೇಲೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕೆಟ್ಟ ಕೆಲಸಗಳನ್ನು ನಾನು ಮಾಡಲಾರೆನು ಅನ್ನೋ ಭರವಸೆ ನನಗಿಲ್ಲ. ಆದ್ದರಿಂದ ಈ ಗರ್ಭದೊಳಗೆ ನನ್ನನ್ನು ಶಾಶ್ವತವಾಗಿ ಇರುವಂತೆ ಅನುಗ್ರಹ ಮಾಡು. ಅಷ್ಟು ಹೊತ್ತಿಗೆ ಸರಿಯಾಗಿ 9 ತಿಂಗಳು ಕಳೆದಿರತ್ತೆ. ಭಗವಂತ ಆಲೋಚನೆ ಮಾಡ್ತಾನೆ, ಇನ್ನೂ ಈ ಮಗುವನ್ನ ಈ ಗರ್ಭದೊಳಗೆ ಇರಿಸಿದರೆ ಇನ್ನೂ ಏನೇನೋ ಪ್ರಾರ್ಥನೆ ಮಾಡುತ್ತೆ ಅಂತ ತಿಳಿದು ಆ ಮಗುವನ್ನ ತಕ್ಷಣಕ್ಕೆ ಆ ಗರ್ಭದಿಂದ ಹೊರಗಡೆ ಹಾಕ್ಬಿಡ್ತಾನೆ. ಎಂಥ ವಿಚಿತ್ರ ಅಂದ್ರೆ, ಹಿಂದಿನ ಕ್ಷಣದಲ್ಲಿ ತಾಯಿ ಗರ್ಭದೊಳಗೆ ಇದ್ದು ಯಾವ ಭಗವಂತನ ಪ್ರಾರ್ಥನೆ ಮಾಡಿತೋ ಆ ಮಗು ಮರುಕ್ಷಣದಲ್ಲಿ ಈ ಜಗತ್ತಿಗೆ ಬಂದ ಮೇಲೆ ಒಂದೇ ಒಂದು ನೆನಪು ಕೂಡ ಆ ಮಗುವಿಗೆ ಇರಲಾರದು. ಎಂಥ ವಿಚಿತ್ರ ಸೃಷ್ಟಿ ಆ ಭಗವಂತನದ್ದು. ಇಂಥ ಆ ಭಗವಂತನ ಅನುಗ್ರಹದಿಂದ ಸಿಗುವಂಥ ಮಕ್ಕಳಿಗೆ ಆ ದಂಪತಿಗಳು ನಾಮಕರಣವನ್ನ ಮಾಡ್ತಾರೆ. ಹುಟ್ಟಿದ ಹೆಣ್ಣು ಮಗುವಿಗೆ ವೆಂಕಟಾಂಬಾ ಅಂತ, ಇನ್ನೊಂದು ಗಂಡು ಮಗುವಿಗೆ ಗುರುರಾಜ ಅಂತ ಹೇಳಿ ಅವರು ನಾಮಕರಣವನ್ನು ಮಾಡ್ತಾರೆ. ನಾಮಕರಣವನ್ನ ಯಾವಾಗ ಮಾಡಬೇಕು ಅಂದರೆ, ಏಕಾದಶೇ ಅಹನಿ ಪಿತಾ ನಾಮ ಕುರ್ಯಾ, ಮಗು ಹುಟ್ಟಿದ 11ನೇ ದಿನಕ್ಕೆ ಆ ಮಗುವಿಗೆ ನಾಮಕರಣ ಮಾಡಬೇಕು. ಅಥವಾ ಅದಕ್ಕಿಂತ ಉತ್ತಮ ಪಕ್ಷ, ತಾಯಿಯ ಆ ಹೊಕ್ಕಳು ಬಳ್ಳಿಯನ್ನ ತುಂಡರಿಸೋದಕ್ಕಿಂತ ಮುಂಚೆನೇ ಆ ಮಗುವಿನ ದರ್ಶನವನ್ನ ಮಾಡಿ ಆ ಮಗುವಿಗೆ ನಾಮಕರಣ ಮಾಡಬಹುದು. ಅಥವಾ 11ನೇ ದಿನ 3 ತಿಂಗಳ ಒಳಗೆ 5 ತಿಂಗಳ ಒಳಗೆ ನಾಮಕರಣ ಸಂಸ್ಕಾರದ ವಿಧಿಯನ್ನ ಮಾಡಬೇಕು ಅಂತ ಧರ್ಮಶಾಸ್ತ್ರಗಳು ಉಲ್ಲೇಖ ಮಾಡ್ತವೆ. ಹೀಗೆ ಅದರಂತೆ ಆ ದಂಪತಿಗಳು ಆ ಹುಟ್ಟಿದ 2 ಮಕ್ಕಳಿಗೂ ಕೂಡ ಗಂಡು ಮಗುವಿಗೆ ಗುರುರಾಜ, ಹೆಣ್ಣು ಮಗುವಿಗೆ ವೆಂಕಟಾಂಬ ಅಂತ ಹೇಳಿ ನಾಮಕರಣ ಸಂಸ್ಕಾರವನ್ನ ಮಾಡಿಕೊಟ್ಟರು.